ನಮಸ್ಕಾರ. ಇಂದು ನಾನು ನಿಮಗೆ ವಿಜ್ಞಾನ ಎಂಬ ಅದ್ಭುತ ಪ್ರಪಂಚವನ್ನು ಪರಿಚಯಿಸುತ್ತೇನೆ. ಇವು ನಮ್ಮ ಸುತ್ತಲಿರುವ ಪ್ರಾಕೃತಿಕ ಅಂಶಗಳು. ಆದರೆ ಅವುಗಳಲ್ಲಿ ಎಷ್ಟೊಂದು ವಿಜ್ಞಾನ ಅಡಗಿದೆ ಎಂದರೆ ನೀವು ಆಶ್ಚರ್ಯ ಪಡುತ್ತೀರಿ. ಒಂದನೇ ಅಂಶ ಸೂರ್ಯನ ಆಗಮನ. ನಮಸ್ಕಾರ, ನಾನು ಸೂರ್ಯ. ಬೆಳಕು, ಶಕ್ತಿ, ಉಷ್ಣ ಎಲ್ಲವನ್ನು ಕೊಡುತ್ತೇನೆ. ನನ್ನಿಂದಲೇ ಜೀವರಾಶಿಗಳು ಬದುಕುತ್ತಿವೆ. ವಿಜ್ಞಾನ ನನ್ನನ್ನು ಸೌರಶಕ್ತಿ ಎಂದು ಕರೆಯುತ್ತದೆ. ಎರಡನೇ ಅಂಶ ನೀರಿನ ಆಗಮನ. ನಮಸ್ಕಾರ, ನಾನು ನೀರು. ನನ್ನಲ್ಲಿ ಆಮ್ಲಜನಕ, ಹೈಡ್ರೋಜನ್ ಇದೆ. ನಾನು 3 ಸ್ಥಿತಿಯಲ್ಲಿ ಬದಲಾಗುತ್ತೇನೆ: ಘನ, ದ್ರವ, ಅನಿಲ. ಸಮಯಕ್ಕೆ ತಕ್ಕಂತೆ ನಾನು ನನ್ನ ಸ್ಥಿತಿಯನ್ನು ಬದಲಾಯಿಸುತ್ತೇನೆ. ಮೂರನೇ ಅಂಶ ವಿದ್ಯುತ್ನ ಆಗಮನ. ನಾನು ವಿದ್ಯುತ್, ಬೆಳಕು, ಫ್ರಿಜ್, ಕಂಪ್ಯೂಟರ್, ಟಿವಿ ಎಲ್ಲವೂ ನನ್ನಿಂದಲೇ ನಡೆಯುತ್ತವೆ. ನಾನು ವಿಜ್ಞಾನದಲ್ಲಿ ಅದ್ಭುತ ಪರಾಕ್ರಮವನ್ನು ಹೊಂದಿದ್ದೇನೆ. ನನ್ನನ್ನು ಪ್ರತ್ಯಕ್ಷ ಪ್ರವಾಹ ಎಂದು ಕರೆಯುತ್ತಾರೆ. ನಾಲ್ಕನೇ ಅಂಶ ಗಾಳಿನ ಆಗಮನ. ನಾನು ಗಾಳಿ. ನನಗೆ ಯಾರು ಬಲಿ ಹಾಕಿಕೊಳ್ಳಲಾರರು. ನಾನು ಎಲ್ಲಿಂದ ಎಲ್ಲಿ ಹಾದು ಹೋಗುತ್ತೇನೆ. ನಾನು ಆಮ್ಲಜನಕ ಕೊಡುತ್ತೇನೆ. ನನ್ನ ಒತ್ತಡದಿಂದ ವಿದ್ಯುತ್ ತರಿಸುತ್ತಾರೆ. ಐದನೇ ಅಂಶ ಶಬ್ದದ ಆಗಮನ. ನನ್ನ ಧ್ವನಿ ತರಂಗಗಳಿರುತ್ತವೆ. ನಾನು ಗಾಳಿಯ ಮೂಲಕ ನಡೆಯುವೆ. ನನ್ನ ವೇಗವನ್ನು ವಿಜ್ಞಾನಿಗಳು ಮಾತ್ರ ಅಳೆಯಬಲ್ಲರು. ಆರನೇ ಅಂಶ ಬೆಳಕಿನ ಆಗಮನ. ನಮಸ್ಕಾರ, ನಾನು ಬೆಳಕು. ನನ್ನಿಂದ ಪ್ರತಿಫಲ, ಪ್ರತಿಬಿಂಬ, ವರ್ಣ ವಿಭಜನೆ ಸಹ ಆಗುತ್ತದೆ. ವಿಜ್ಞಾನದಲ್ಲಿ ನನ್ನ ವೇಗವು ನಿಲುಗತಿಯ ತರಂಗ ಎಂದು ಕರೆದಿದ್ದಾರೆ. ನಿರ್ವಾತದಲ್ಲಿ ನನ್ನ ವೇಗವು 3 × 10⁸ ಮೀಟರ್ ಪರ್ ಸೆಕೆಂಡ್ ಇದೆ. ವಿಜ್ಞಾನ ಒಳ್ಳೆಯದಾದರೆ ನಮ್ಮ ಭವಿಷ್ಯ ಒಳ್ಳೆಯದಾಗುತ್ತದೆ. ಇವೆಲ್ಲ ವಿಜ್ಞಾನದ ಭಾಗಗಳು. ಹಾಗಾಗಿ ಸ್ನೇಹಿತರೆ, ನಾವು ಪ್ರತಿದಿನ ವಿಜ್ಞಾನದಲ್ಲಿ ಬದುಕುತ್ತೇವೆ. ವಿದ್ಯುತ್, ಜಲ, ಜ್ಯೋತಿ